ಬೀದರ್ನಲ್ಲಿ ಸೈನಿಕನೊಬ್ಬ ತನ್ನ ಪತ್ನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ದರೋಡೆಯ ಕತೆ ಕಟ್ಟುವಂತಹ ಕೆಲಸ ಮಾಡಿದ್ದ. ಆದರೆ ಪತಿ ಮಾಡಿದಂತಹ ಕುಕೃತ್ಯ ಸದ್ಯ ಬಯಲಾಗಿದೆ. ಎದುರು ಮನೆಯ ಯುವತಿಯ ಜೊತೆ ಸೈನಿಕನಿಗೆ ಲವಿ ಡವಿ ಇತ್ತಂತೆ. ಆ ಲವಿ ಡವಿಯ ಕಾರಣಕ್ಕೆ ಪತ್ನಿಗೆ ಮುಹೂರ್ತ ಇಟ್ಟು ಆಕೆಯ ಜೀವವನ್ನೇ ತೆಗೆದಿದ್ದಾನೆ ಪತಿ. ವೃತ್ತಿಯಲ್ಲಿ ಸೈನಿಕ ಭಗವತ್ ಜ್ಞಾನೇಶ್ವರ ಅರಣ್ಯ ಪ್ರದೇಶಕ್ಕೆ ಹೆಂಡತಿನ ಕರ್ಕೊಂಡು ಹೋಗಿ ಕಗ್ಗೊಲೆ ಮಾಡಿದ. ಗಾಯಮುಖ ದೇವಸ್ಥಾನದ ಬಳಿ ಇರುವಂತಹ ಅರಣ್ಯದಲ್ಲಿ ಆ ದೇವರು ಎಲ್ಲವನ್ನ ನೋಡ್ತಿದ್ದಾನೆ ಅನ್ನೋದನ್ನೂ ಕೂಡ ಪರಿಗಣಿಸದೆ ಪತ್ನಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಬೀದರ್ನ ಬಾಲ್ಕಿ ತಾಲೂಕಿನಲ್ಲಿದೆ ಈ ಗಾಯಮುಖ ಅನ್ನುವಂತಹ ದೇಗುಲ. ಆ ನಂತರ ಅಪಘಾತ ದರೋಡೆ ಅನ್ನುವಂತೆ ಬಿಂಬಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದ. ಚಿಕಿತ್ಸೆ ಫಲಿಸದೆ ನಿನ್ನೆ ಆಸ್ಪತ್ರೆಯಲ್ಲಿ ಪತ್ನಿ ಸಂಜನಾ ಜೀವ ಕಳ್ಕೊಂಡಿದ್ದಾಳೆ. ದನ್ನೂರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಸೇನೆಗೆ ರಜೆ ಹಾಕಿ ಬಂದಿದ್ದ ದಿನಾನೇ ಪತ್ನಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ರಜೆ ಹಾಕಿ ಬಂದಿದ್ದೇ ಪತ್ನಿಯನ್ನ ಕೊಲೆ ಮಾಡುವುದಕ್ಕ ಅನ್ನುವಂಥ ಪ್ರಶ್ನೆ ಮೂಡಿದೆ. ಸೈನಿಕನಾಗಿರುವಂಥ ಭಗವತ್ ಜ್ಞಾನೇಶ್ವರ್ ಆರೋಪಿ. ಆತನ ಫೋಟೋ ಗಮನಿಸ್ತಾ ಇದ್ದೀರಿ. 2 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಆ ಮದುವೆಯ ಸಂದರ್ಭದ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಪತಿ ಜ್ಞಾನೇಶ್ವರ್ ಜೊತೆಗೆ ಪತ್ನಿ ಸಂಜನಾ ಎಷ್ಟು ಖುಷಿಯಿಂದ ಹೊಸ ಜೀವನಕ್ಕೆ ಕಾಲಿಟ್ಟಿದ್ಲು ಅನ್ನೋದಕ್ಕೆ ಸಾಕ್ಷಿಯಾಗಿರುವಂತಹ ಫೋಟೋಗಳು. ಆದರೆ ಆತನ ಮನಸ್ಸಿನಲ್ಲಿ ಆಗ್ಲೇ ಮತ್ತೊಬ್ಬಳಿದ್ಲು ಅನ್ನುವಂತಹ ಸತ್ಯ ಸಂಜನಾಗೆ ಗೊತ್ತಿರಲಿಲ್ಲ. ಈಗ ಸಂಜನಾ ಸಾವು ಆಕೆಯ ಕುಟುಂಬಸ್ಥರಿಗೆ ಬರಸಿಡಿಲು ಬಡಿದಂತಾಗಿದೆ. ಘಟನೆಯ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಹೈದರಾಬಾದ್ನ ಸಿಕಂದರಾಬಾದ್ನಲ್ಲಿ ಆರೋಪಿ ಭಗವತ್ ಜ್ಞಾನೇಶ್ವರ್ ಸೈನಿಕನ ಕೆಲಸ ಮಾಡ್ತಾ ಇದ್ದ. ಜೋಧ್ಪುರ್ನಿಂದ ಸಿಕಂದರಾಬಾದ್ಗೆ ಇತ್ತೀಚೆಗೆ ಆತನಿಗೆ ವರ್ಗಾವಣೆಯಾಗಿತ್ತು. ವರ್ಗಾವಣೆಯಾದ ಬಳಿಕ 10 ದಿನ ರಜಾ ತಗೊಂಡು ಊರಿಗೆ ಬಂದಿದ್ದಾನೆ. ಜೂನ್ 25ನೇ ತಾರೀಕು ಬೋಳೆಗಾವ್ಗೆ ಬಂದಿದ್ದ ಭಗವತ್ ಜ್ಞಾನೇಶ್ವರ್. ಊರಿಗೆ ಬಂದ ದಿನಾನೇ ಅಂದ್ರೆ ಜೂನ್ 25ನೇ ತಾರೀಕೆ ಬಾ ನಿನ್ ತವರ್ ಮನೆಗೆ ಹೋಗೋಣ ಅಂತ ಹೇಳಿ ಹೆಂಡತಿನ ಕರ್ಕೊಂಡು ಹೋಗಿದ್ದಾನೆ. ಅರಣ್ಯ ಪ್ರದೇಶಕ್ಕೆ, ಆ ಗಾಯಮುಖ ದೇಗುಲ ಇತ್ತಲ್ಲ ಅದರ ಪಕ್ಕದಲ್ಲಿರುವಂತಹ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಹೋದ ಮೇಲೆ ಪತ್ನಿ ಸಂಜನಾ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ರಾಡ್ನಿಂದ ಹಲ್ಲೆ ಮಾಡಿದ್ದಾನೆ. ಕುತ್ತಿಗೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯ ಬಳಿಕ ಅಪಘಾತ ಅಥವಾ ದರೋಡೆ ಆಯಿತು ಅಂತ ಹೇಳಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆ ಕಾರ್ ವಿಜುವಲ್ ಇದೆ. ಆ ಕಾರ್ನ ಮೇಲೆ ಯಾರೋ ಬಂದು ಅಟ್ಯಾಕ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಅದನ್ನ ಬಿಂಬಿಸೋದಕ್ಕೆ ಆತ ಪ್ರಯತ್ನ ಪಟ್ಟಿದ್ದ. ಕಾರ್ನ ಮೇಲೆ ಯಾರೋ ಅಟ್ಯಾಕ್ ಮಾಡಿದ ಕಾರ್ನ ಗಾಜೆಲ್ಲ ಒಡೆದು ಹೋಗಿರುತ್ತೆ ನೋಡಿ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕಾರ್ನ ಮುಂಭಾಗದ ಗಾಜೆಲ್ಲ ಒಡೆದು ಹೋಗಿದೆ. ಏನೋ ಅಪಘಾತ ಆಯಿತು, ದರೋಡೆ ಆಯಿತು ಅಂತ ಹೇಳಿ ಕತೆ ಕಟ್ಟುವುದಕ್ಕೆ ಆತ ರೆಡಿಯಾಗಿದ್ದ ಭಗವತ್ ಜ್ಞಾನೇಶ್ವರ್. ಸಂಜನಾ ಸಾವಿನ ಮುನ್ನ, ತಾನು ಸಾಯೋದಕ್ಕೂ ಮುನ್ನ ಆಕೆ ಕೊಟ್ಟಂತಹ ಮಾಹಿತಿ ಇದೆಯಲ್ಲ, ಆ ಮಾಹಿತಿಯಿಂದ ಸತ್ಯ ಬಯಲಾಯಿತು. ಸೈನಿಕ ಜ್ಞಾನೇಶ್ವರ್ ಭಗವತ್ ಆತ ಮಾಡಿದಂತಹ ಕುಕೃತ್ಯ ಸದ್ಯ ಬೆಳಕಿಗೆ ಬಂದಿದೆ. ಇಷ್ಟಕ್ಕೂ ಜ್ಞಾನೇಶ್ವರ್ ತನ್ನ ಪತ್ನಿಯನ್ನೇ ಕೊಲ್ಲೋದಕ್ಕೆ ಏನು ಕಾರಣ? ಸಂಜನಾ ಹೊನ್ನಿಕೇರಿಯ ನಿವಾಸಿ, ಆರೋಪಿ ಭಗವತ್ ಬೋಳೆಗಾವ್ನ ನಿವಾಸಿ. ಕೇವಲ 2 ವರ್ಷದ ಹಿಂದೆ ಭಗವತ್ ಜೊತೆ ಸಂಜನಾ ಮದುವೆ ನಿಶ್ಚಯ ಆಗಿತ್ತು. ಮದುವೆಗೂ ಮುನ್ನವೇ ಬೇರೊಬ್ಬ ಯುವತಿಯ ಜೊತೆ ಈತನಿಗೆ ಅನೈತಿಕ ಸಂಬಂಧ ಇತ್ತಂತೆ. ಈತನಿಗೆ ಅಫೇರ್ ಇತ್ತು ಮದುವೆಗೂ ಮುಂಚೆನೆ. ಮದುವೆಗೆ ಇನ್ನೇನು 3 ದಿನ ಇದೆ ಅನ್ನುವಂತಹ ಟೈಮ್ನಲ್ಲಿ ಸಂಜನಾಗೆ ಆ ಯುವತಿ ಮೆಸೇಜ್ ಮಾಡಿದ್ಲಂತೆ. ಆ ಯುವತಿಯೇ ಮೆಸೇಜ್ ಮಾಡಿ ನನಗೂ ಭಗವತ್ಗೂ ಸಂಬಂಧ ಇದೆ, ನೀನು ಮದುವೆಯಾಗೋದಕ್ಕೆ ಹೋಗಬೇಡ ಅಂತ ಹೇಳಿದ್ಲಂತೆ. ಅದಾದ ನಂತರ ಸಂಜನಾ ತನ್ನ ಕುಟುಂಬಸ್ಥರಿಗೆ ವಿಷಯ ತಿಳಿಸಿದ್ದಾಳೆ. ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಭಗವತ್ ಜ್ಞಾನೇಶ್ವರ್ಗೆ ಕುಟುಂಬಸ್ಥರು ಪ್ರಶ್ನೆ ಮಾಡಿದ್ದಾರೆ. ನನ್ನ ಆಸ್ತಿ ಹಾಗೆ ಕೆಲಸ ಇರೋದ್ರಿಂದ ಈ ರೀತಿ ಮದುವೆಯನ್ನ ಕೆಡಿಸೋದಕ್ಕೆ ಹೀಗೆ ಮಾಡ್ತಿದ್ದಾಳೆ ಅವಳು ಅಂತ ಹೇಳಿ ಭಗವತ್ ಜ್ಞಾನೇಶ್ವರ್ ಆಗ ಕತೆ ಕಟ್ಟಿದ್ದಂತೆ. ಜೊತೆಗೆ ಆಕೆ ಮಾಡ್ತಾ ಇರುವಂತಹ ಆರೋಪ ಎಲ್ಲ ಸುಳ್ಳು ಅಂತ ಹೇಳಿ ತನ್ನ ತಾಯಿ ತಲೆ ಮೇಲೆ ಕೈ ಇಟ್ಟು ಆಣೆ ಕೂಡ ಮಾಡಿದ್ನಂತೆ ಈ ಸೈನಿಕ ಭಗವತ್ ಜ್ಞಾನೇಶ್ವರ್. ಕೊನೆಗೆ ಈತನ ಮೇಲೆ ವಿಶ್ವಾಸ ಬಂದು ಸಂಜನಾ ಕುಟುಂಬಸ್ಥರು ಆಕೆಯನ್ನ ಮದುವೆ ಮಾಡಿಕೊಟ್ಟಿದ್ರು. ಇನ್ನು ಮರಾಠ ಸಮುದಾಯ ಬೇರೆ, ಒಂದು ಸಲ ಮದುವೆ ನಿಶ್ಚಯವಾದ ಮೇಲೆ ಕ್ಯಾನ್ಸಲ್ ಮಾಡೋದೇ ಇಲ್ಲ ಸಾಮಾನ್ಯವಾಗಿ. ಹಾಗಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ. ಆದರೆ ಮದುವೆ ಬಳಿಕ 2-3 ತಿಂಗಳಷ್ಟೇ ಆತ ಚೆನ್ನಾಗಿದ್ದು, ಆಮೇಲೆ ಟಾರ್ಚರ್ ಕೊಡುವುದಕ್ಕೆ ಶುರು ಮಾಡಿದ್ದ. ಈಗ ಮೊನ್ನೆ ರಜೆ ಮೇಲೆ ಬಂದವನು ಸೀದಾ ಆಕೆಯನ್ನ ಹತ್ಯೆ ಮಾಡುವಂತಹ ಪ್ರಯತ್ನ ಮಾಡಿದ್ದಾನೆ. ಚಿಕಿತ್ಸೆ ಫಲಕಾರಿಯಾಗದೆ ಸಂಜನಾ ಜೀವಾನೇ ಕಳ್ಕೊಂಡಿದ್ದಾಳೆ. 1 ವರ್ಷದ ಹಿಂದೆಯೂ ಇದೇ ರೀತಿ ಸಂಜನಾಗೆ ವಿಷ ಕೊಟ್ಟು ಸಾಯಿಸುವುದಕ್ಕೆ ಭಗವತ್ ಜ್ಞಾನೇಶ್ವರ್ ಪ್ರಯತ್ನ ಪಟ್ಟಿದ್ದ ಅನ್ನುವಂತಹ ವಿಚಾರವನ್ನು ಸಂಬಂಧಿಕರು ಬಾಯ್ಬಿಟ್ಟಿದ್ದಾರೆ. ಮದುವೆ ಆಗುವ ಮುಂಚೆನೇ ಒಂದು 3 ದಿವಸ ಮೊದಲೇ
ವೈಷ್ಣವಿ ಎಂಬ ಹುಡುಗಿ ನಮ್ಮ ಸೋದರ ಸೊಸೆಗೆ ಮೆಸೇಜ್ ಹಾಕಿದ್ದಳು, ನಂದು ಒಂದು ಸಂಬಂಧ ಇದೆ ಅಂತ. ಅದು ನಾವೇನು ಮಾಡಿದೆವು, ಎಲ್ಲರೂ ರಾಜಿ ಪಂಚನಾಮ ಮಾಡಿದೆವು ನೌಬಾದಲ್ಲಿ. ಅವಾಗ ಏನು ಮಾಡ್ದೆ ಅಂದ್ರೆ ಹುಡುಗ ಅವರು ನಮಗೆ ಫಾಲೋ ಮಾಡ್ತಾಯಿದ್ದಾರೆ, ನಮ್ಮ ಪ್ರಾಪರ್ಟಿಗೆ ನನಗೆ ಡ್ಯೂಟಿ ಇದ್ದೀನಿ ನಾನು ಮಾಡ್ಕೊತಾ ಇಲ್ಲ, ಏನು ಇದೆಲ್ಲ ಸುಳ್ಳಿದೆ ಅಂತ ಹೇಳ್ದೆ. ಅವಾಗೇನಂದೇವು ನಾವು, ಮತ್ತು ನಿನ್ನ ತಾಯಿಗೆ ನಿನ್ನ ತಲೆ ಮೇಲೆ ಕೈ ಇಡೋ ಒಂದು ತಾಯಿ ತಲೆ ಮೇಲೆ ಕೈ ಇಟ್ಟಂಗೆ ಕಡಿದು ಏನು ಮಾಡಿದೆವು, ನಾವು ವಿಶ್ವಾಸ ಮಾಡಿದೆವು. ಇಲ್ಲ ಅಂದ್ರೆ ನಮಗೆ ಅವಾಗೇ ಮಾಡಬಾರ್ದು ಮದುವೆ ಅಂತ ವಿಚಾರ ಇತ್ತು. ಬಟ್ ನಮ್ಮ ಮರಾಠ ಸಮಾಜದಲ್ಲಿ ನೆಂಟಸ್ಥಾನ ಆಗಿನ ಮ್ಯಾಗ ಭಾಳ ತಪ್ಪು ಅನ್ನಿಸ್ತದೆ ಅಂತ ಕಸಿ ನಾವು ಅದಕ್ಕೆ ಫಾಲೋ ಮಾಡಿದೆವು. ಆಮೇಲೆ ಒಂದು ತಿಂಗಳು 2 ತಿಂಗಳು ಚಲೋ ಉಳ್ದ. ಆಮೇಲೆ ಟಾರ್ಚರ್ ಚಾಲೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ. ಅದೇ ಹುಡುಗಿಯಿಂದ ಇವತ್ತು 25 ಜೂನು 26ರಂದು ಬನ್ನಿಗೇರಿ ಗ್ರಾಮಕ್ಕೆ ಹೋಗೋಣ ಅಂತ ಕರ್ಕೊಂಡು ಬರ್ತಾ ಲಾಲ್ಬಾಗ್ದ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಗಾಡಿಗೆ ದೇವಸ್ಥಾನಕ್ಕೆ ಮೈಲಾರ ಮಲ್ಲಣ್ಣ ಹೋಗೋಣ ಅಂತ ಕರ್ಕೊಂಡು ಹೋಗಿ ದೇವಸ್ಥಾನದಿಂದ ಮೇಲೆ ಬಂದು ಗಾಯಮುಖ ಕಡೆ ರಭಸವಾಗಿ ಗಾಡಿ ಓಡಿಸಿ ಚೂಪಾದ ಅವು ಜಾಕಿಗೆ ಎತ್ತದೇನು ಇರ್ತಾವಲ್ಲ ಸ್ಪ್ಯಾನರ್ಗಳು, ವೀಲ್ ಪ್ಯಾನರು ಅವೆಲ್ಲ ಅದರಲ್ಲಿಂದ ಹೊಡೆದು ಮತ್ತು ಸೀಟಿನ ಕೆಳಗೆ ದಬ್ಬಾಸಿ ಪೂರ ಡೆತ್ ಆಗ ಟೈಪ್ ಹೊಡೆದು ಬಿಟ್ಟಿದ್ದಾನೆ. ಮತ್ತು ಜೀವ ಇತ್ತು. ನಾವೇನದ ಅಂದ್ರೆ ಸೋಲಾಪುರ ಹಾಸ್ಪಿಟಲಲ್ಲಿ 4 ತಿಂಗಳು ಟ್ರೀಟ್ಮೆಂಟ್ ಕೊಡಿಸಿ 4 ದಿನ ಟ್ರೀಟ್ಮೆಂಟ್ ಕೊಡಿಸಿ ನಿನ್ನೇನದ ಅಂದ್ರೆ ಮುಂಜಾನೆ 6:30ಕ್ಕೆ ನಮ್ಮ ಸೋದರ ಸೊಸೆದು ಜೀವ ಹೋಗಿದೆ. ನಿನ್ನೆ ಬೀದರ್ದಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿಕೊಂಡು ರಾತ್ರಿ 2ಕ್ಕೆ ನಾವು ವನಿಗಿರಿ ಗ್ರಾಮಕ್ಕೆ ತಂದಿದ್ದೆವು. ಗಂಡ ಆರ್ಮಿಯಲ್ಲಿ ಮಡ್ರಾಸ್ ಬಟಾಲಿಯನ್ ರೆಜಿಮೆಂಟಲ್ ಬಟಾಲಿಯನ್ದಲ್ಲಿ ಡ್ಯೂಟಿ ಇತ್ತು. ಈಗ ಏನದ ಅಂದ್ರೆ ಸಿಕಿಂದ್ರಾಬಾದ್ ಡ್ಯೂಟಿ ಬಂದದ ಅವನಿಗೆ. ಈಗ ಬಲ್ಲೆ ಅದ ಅಂತ ಕಸಿ ಇಬ್ಬರು ಖುಷಿಯಾಗಿ ಇರ್ತಾಯಿದ್ದರು. ಬಟ್ ಅವು ಈ ರೀತಿ ಮಾಡಿ ಮರ್ಡರ್ ಮಾಡಿದ್ದಾನ ಏನು. ಈ ರೀತಿ ಇದರ ಬಗ್ಗೆ ಸರ್ಕಾರವಾಗಲಿ, ನೀವು ಮೀಡಿಯಾದವರಾಗಲಿ, ಡಿಪಾರ್ಟ್ಮೆಂಟ್ ಪೊಲೀಸ್ದವರಾಗಲಿ ಹೆಲ್ಪ್ ಮಾಡಿ ನ್ಯಾಯ ಕೊಡಬೇಕು. ಈ ಹಿಂದೆ ಏನಾರ ಜಗಳಾಡಿ ಒಮ್ಮೆ ಏನಾರ ಮನೆಗೆ ಹಿಂಗೆ ಏನಾರು ಬಂದಿದ್ರೆ? ಜಗಳ ಅಂತೂ ಆಡ್ತಾ ಇದ್ರು ಮೇಲೆ. ಯಾವ ವಿಷಯ ಕೊಡ್ತಿರು? ಯಾವ ವಿಷಯ? ಅನೈತಿಕ ಸಂಬಂಧ. ವೈಷ್ಣವಿ ಮೋರೆ ಅಂತ ಫಾಲೋವರ್ಸ್ ಇದ್ದಾಳೆ ಒಂದು. ಬೇಕಾದಾಗ ಮತ್ತೆ ಜೋಧ್ಪುರ ಹೋಗೋತ್ತಿಗೆ ನಮ್ಮ ಹುಡುಗಿನೇ 20,000 ಅವನಿಗೆ ದುಡ್ಡು ಹಾಕಿದಾಳ. ಅಂದ್ರೆ ಖರ್ಚು ಮಾಡ್ಲಿಕ್ಕೆ ಅವನು ಖರ್ಚು ಕೊಡ್ತಿಲ್ಲ. ನಮ್ಮ ಹುಡುಗಿ ಏನದ ಅಂದ್ರೆ ನಮ್ಮ ಸೋದರ ಸೊಸಿ ಡ್ಯೂಟಿ ಮಾಡ್ತಾಳೆ. ಡ್ಯೂಟಿ ಮಾಡಿದ ಹಣನೇ ಅವನಿಗೆ ಮಡ್ರಾಸ್ ರೆಜಿಮೆಂಟಲ್ ಬಟಾಲಿಯನ್ದಲ್ಲಿ ಡ್ಯೂಟಿ ಇದ್ರೂ ಅವ ಖರ್ಚು ಮಾಡ್ತಿಲ್ಲ. ಇವ್ರ ದುಡ್ಡೇ ಖರ್ಚು ಮಾಡೋದು, ಟಾರ್ಚರ್ ಮಾಡೋದು ಮೇಲೆ 12 ತೊಲೆ ಬಂಗಾರ, ಏನು ಬೇಕಾದಷ್ಟು ಎಲ್ಲ ಸಾಮಾನು ಅದು ಇದು ಎಲ್ಲ ಕೊಟ್ಟು ಮಿನಿಮಮ್ 30-40 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಮದುವೆ ಮಾಡಿದ್ದೆವು. ಬಟ್ ಇವತ್ತು ನಮಗೆ ಭಾಳ ಕಷ್ಟ ಇದೆ. ಗಾಯಮುಖ ದೇವಸ್ಥಾನ ಬಳಿ ನಾವು ಹೊಡೆದ ಬಿಟ್ಟು ಹೋಗಿದ್ದೆ, ಹೆಂಗೆ ಅಲ್ಲೇ ಇದ್ರೆ ಅವರು? ಇಲ್ಲ, ಇದ್ದ ಅಲ್ಲೇ ಅವನು. ಅವ ಏನು ಮಾಡಿದ್ದಾನ, ಇವರು ಹೋಮ್ ಗಾರ್ಡ್ದವರು ನೋಡೋಣ ಗಾಡಿ ಬರ್ಲತ್ರ ಅವನ ಕಾರಿಗೆ ಒಂದು ಕಲ್ಲು ಹೊಡೆದು ಕಲ್ಲು ಎದೆ ಮೇಲೆ ಇಟ್ಕೊಂಡು ಅಲ್ಲಿ ಒಳಗೆ ಮುಕ್ಕೊಂಡಾಗ ಒಂದು ಕಲ್ಲು ಅವನೇ ಹೊಡ್ಕೊಂಡಾನ. ಅವ ಏನಂತಾನ, ಇಲ್ಲ ಯಾರು ಹೊಡೆದಾರ ಏನು ನನಗೂ ಹೊಡೆದಾರ ಅಂತ ಸುಳ್ಳು ಮಾಡ್ತಾ ಇದ್ದ. ಕತ್ತಿ ಕಟ್ಟಿದ್ದಾನ ಅಂತೇಳಿ ಕಾರ್ ಏನು ಮಾಡಿನ ಬೇಕಂತ ಕೆಳಗೆ ತೆಂಗಿನ ಒಯ್ದು ಇಟ್ಟು ಏನು ಭಾಳ ಬೇಕಾದಷ್ಟು ಹೊಡೆದಂತ ಭಾಳ ಹೊಡೆದು ಪೂರ ನಮ್ಮ ಹುಡುಗಿಗೆ ಏನು ಈ ಹಿಂದೆ ಯಾವಾಗ ಕೀಟನಾಶ ಹಾಕಿದ್ದ ನಾವು. ಕೀಟನಾಶ 2025 ಕೀಟನಾಶ ಹಾಕಿದ್ದು. ನಮ್ಮ ಹುಡುಗಿ ಏನದ ಅಂದ್ರೆ ಬಾಟಲ್ ನೀರು ಕುಡಿಯೋತ್ತಿಗೆ ಸ್ಮೆಲ್ ಬಂದ್ರೆ ಯಾಕೋ ಇದು ಸ್ಮೆಲ್ ಬಂತಂತ ಉಲ್ಟಿ ಮಾಡಿ ಮತ್ತು ಬೇರೆ ಕಡೆ ಮೆಡಿಕಲ್ ಅದೆಲ್ಲ ತೋರಿಸ್ದಾರ. ಅಲ್ರಿ ಪಾಯ್ಸನ್ ಅದ ಅಂತ ನಾವು ಟೆಸ್ಟ್ ಮಾಡ್ಬೇಕಾದ್ರೆ ಕಾಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಕಾಂಪ್ಲೇಂಟ್ ಯಾರ ಮೇಲೆ ಕೊಡ್ಬೇಕು? ಇನ್ನು ಅವನ್ನೇ ಗಂಡ ಹೆಂಡ್ತಿನೇ ಇದ್ದೆವು, ಏನು ಚಲೋ ಇರ್ತಾನೆ ನಾವು ಇನ್ನು ಮುಂದಾರ ಅಂತ ಕಂಪ್ಲೇಂಟ್ ಮಾಡಿಲ್ಲ. ಈಗ ಬೇರೆ ಹೆಸ್ರ ಮೇಲೆ ಕಂಪ್ಲೇಂಟ್ ಮಾಡಿ ಅದು ಟೆಸ್ಟ್ ಮಾಡಿದ್ರೆ ಅವ್ರ ಹೆಸರಲ್ಲೇ ಅರೆಸ್ಟ್ ಮಾಡಿಸ್ಲಿಕ್ಕೆ ಇದು ಆಗ್ತದೆ ಅಂತ ಕೇಸಿ ಅದು ಟೆಸ್ಟ್ ಮಾಡಿಲ್ಲ. ಮತ್ತು ಈಗ ನಾನು ಜೋಧ್ಪುರಕ್ಕೆ ಹೋದಾಗ 2 ಟಾಣಿಕ್ ತೊಗೊಂಬ ಅಂತ ಹೇಳಿ ನಾನು. ಅವು ಟಾಣಿಕ್ ಹೆಸರು ನನಗೆ ಗೊತ್ತಿಲ್ಲ. ಅವು 2 ಟಾಣಿಕ್ ಒಯ್ದಾರ. ಒಯ್ದ್ಮ್ಯಾಗ ಒಂದು 2 ಕೊಂಡಾರ. ಒಂದೇನದ ಅಂದ್ರೆ ಆಮೇಲೆ ಕೊಟ್ಟನು ಬಲ್ಲಿ ಇಟ್ಕೊಂಡು, ಇದು ಹೋಗೋಣ ಕುಡಿ ಮತ್ತು ವಿಡಿಯೋ ಕಾಲ್ ಮಾಡಿ ನೀ ಕುಳ್ಳೆತಿದ್ದಿಲ್ಲ ಅಂತ ಕಸಿ ಕನ್ಫರ್ಮ್ ಮಾಡ್ಯಾನ. ಈ ಹುಡುಗಿ ಏನು ಮಾಡ್ಯಾಳ,
ಇದ್ರಾಗ ಏನರ ಇದ್ದಿರಬೇಕು ಅಂತ ಕಸಿ ಅದು ಚೆಲ್ಲೆ ಹಾಕಿ ಏನು ಡಿಕಾಸ್ ತುಂಬಿ ಅದನ್ನು ಕಪ್ಪೆ ಇರ್ತದಲ್ಲ ಡಿಕಾಸ್ ತುಂಬಿ ಮತ್ತು ನಾನು ಕೊಂಡಂಗೆ ಮಾಡಿ ಅವ್ನಿಗೆ ಇದು ಮಾಡ್ಯಾಳ. ಬಟ್ ಅವು ಬಂದಿನ ದಿನ ಏನದ ಅಂದ್ರೆ ನಿಮ್ಮ ತಾಯಿ ಮನೆಗೆ ಹೋಗೋಣ ಅಂತ ಕಸಿ ಆಕೆ ಕುಲ್ಕಾಯಿಸಿ ಅಂದ್ರೆ ಖುಷಿ ಇಲ್ಲದ ಕರ್ಕೊಂಡು ಬರ್ತಾ ಇಲ್ಲಿ ಮಲ್ಲಣ್ಣ ಗುಡಿ ಹತ್ರ ಗಾಯಮುಖ ರಸ್ತೆಯಲ್ಲಿ ಹೊಡೆದು ಮರ್ಡರ್ ಮಾಡಿದ್ದ ಸತ್ತಲ್ಲ ಅಂತ ಬಿಟ್ಟಿನ ಮೇಲೆ ಮತ್ತೂ ಜೀವ ಇತ್ತು. ರಜೆ ಮೇಲೆ ಬಂದಾಗ ಮಾಡಿ ರಜೆ ಮೇಲೆ ಬಂದನು ರೀ 4 ದಿನ ರಜೆ ಮೇಲೆ ಬಂದನು. 25 ತಾರೀಕಿಗೆ ರಜೆ ಮೇಲೆ ಬಂದನು. ಅವ್ರಿಗೆ 5 ತಾರೀಕು ತನಕ ರಜೆ ಇದೆ 10 ದಿವಸ. ಇಲ್ಲೇ ಸಿಕಂದ್ರಾಬಾದ್ ಡ್ಯೂಟಿ ಇದೆ ಒಂದು.